ಅದೇನು ಸೌಂಡ್ ಗೊತ್ತಾ, ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತಿದ್ದಾರೆ. ಮಾರ್ನಿಂಗ್ ಈ ಥರನೇ ಸೌಂಡ್ ಬರುತ್ತೆ. ಮತ್ತು ಇದು ಒನ್ ವೇ, ಇಲ್ಲಿ ಹೆವಿ ವೆಹಿಕಲ್ಸ್ ಹೋಗುತ್ತೆ, ಸೌಂಡ್ ಹೆವಿ ಬರ್ತಾನೆ ಇರುತ್ತೆ. ಅಂದರೆ ನಿದ್ದೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಸೌಂಡ್ ಕೇಳ್ತಿರುತ್ತೆ. ಸೊ ಆಫ್ಟರ್ನೂನು ನಿದ್ದೆ ಮಾಡೋಕ್ಕಾಗಲ್ಲ. ನೈಟ್ ಆದರೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಂದ್ರೆ ನೈಟು ವೆಹಿಕಲ್ಸ್ ಹೋಗ್ತಾನೆ ಇರುತ್ತೆ, ಹೆವಿ ಸೌಂಡ್. ಇವತ್ತು ನನಗೆ ಆ್ಯಕ್ಚುಲಿ ವರ್ಕ್ ಇದೆ, ಇವತ್ತು ಕೋರ್ಟ್ ಇಲ್ಲ, ವರ್ಕ್ ಇದೆ ನನಗೆ, ಸ್ವಲ್ಪ ಆಫೀಸ್ ವರ್ಕ್ ಇದೆ, ಹೋಗಬೇಕು. ಸೊ ನಮ್ಮ ಮಮ್ಮಿ ಇವತ್ತು ಏನು ಕುಕ್ ಮಾಡಿಲ್ಲ. ಸೊ ನನಗೆ ನಾನೇ ಮಾಡ್ಕೊತೀನಿ ಸಿಂಪಲ್ಲಾಗಿ, ಮನೇಲಿ ಏನಿಲ್ಲ ಐಟಮ್ಸ್. ದೊಡ್ಡದಾಗಿ ಮಾಡ್ಕೊಳ್ಳೋದಂದರೆ ಇದೇ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಏನಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ಳೋದಂದರೆ ಒಂದು ಪ್ಯಾಕೆಟ್ ಮ್ಯಾಗಿ ಇದೆ, ಅದನ್ನು ಇಟ್ಕೊಂಡು ಮಾಡಿಕೊಂಡು ತಿಂದುಬಿಟ್ಟು ಇವತ್ತು ಆಫೀಸ್ಗೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ಮಿಸ್ಲೇನಿಯಸ್ ವರ್ಕ್. ಅಂದರೆ ಸ್ಯಾಟರ್ಡೇ ಸಂಡೇ ರಜಾ ಇರುತ್ತಲ್ವ, 2 ಡೇಸು. ಸೊ ಅದರಲ್ಲಿ ಮಿಸ್ಲೇನಿಯಸ್ ವರ್ಕ್ಸ್ ಇದೆ ಮಾಡ್ಕೊತೀನಿ. ಸಂಡೇ ಹೋಗಲ್ಲ ನಾನು, ಸಂಡೇ 1 ಡೇ ನಂಗೆ ಲೀವ್ ಇರುತ್ತೆ. ಸ್ಯಾಟರ್ಡೇ ನಂಗೆ ಲೀವೇ, ಅಂದರೆ ಸ್ವಲ್ಪ ವರ್ಕ್ ಇದ್ದು ಒಂದು 11 o'clock ಹೋಗಿ ವರ್ಕ್ಸ್ ಮುಗಿಸ್ಕೊಂಡು ಬಿಫೋರ್ 2 o'clock ಬಂದುಬಿಡ್ತೀನಿ. ಬೇಗ ಬೇಗ ವರ್ಕ್ ಮುಗಿಸ್ಬಿಟ್ಟು, ಇನ್ ಕೇಸ್ ಲೇಟ್ ಆದರೆ ಒಂದು ಬಿಫೋರ್ 4 o'clock ಒಳಗೆ ಆಗ್ಬೋದು ಅಷ್ಟೇ. ಸಂಡೇ ರಜಾ ಇದೆ, ನಾನು ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತು ವರ್ಕ್ ಇದೆ, ವರ್ಕ್ ಹೋಗಬೇಕು. ಸೊ ಅದಕ್ಕಿಂತ ಬಿಫೋರ್ ಏನಿಲ್ಲ, ನಂಗೆ ತಿನ್ನೋಕ್ಕೆ ಇವತ್ತು ಏನಿಲ್ಲ ಮಾರ್ನಿಂಗ್. ಸೊ ನಾನಿವತ್ತು ಪ್ರಿಪೇರ್ ಮಾಡಿಕೊಂಡು ತಿಂದುಬಿಟ್ಟು ಹೋಗ್ತೀನಿ. ಬಿಫೋರ್ ನೋಡಿ ನಂಗಷ್ಟು ನಾನು ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಆಮ್ಲೆಟ್ ಮಾಡ್ತೀನಿ. ಆಮ್ಲೆಟ್ ಮಾಡಿ ನೆಕ್ಸ್ಟ್ ಮ್ಯಾಗಿ ಮಾಡ್ತೀನಿ, ಅಷ್ಟೇ ಇರೋದು, ಬೇರೆ ಏನಿಲ್ಲ. ಬಟ್ ಫಸ್ಟ್ ನಾನು ಒಂದು ಆನಿಯನ್ ತೊಗೊಂಡು ಚಿಕ್ಕದು, ಮತ್ತು ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ಇದು ಚಿಲ್ಲಿ ತೊಗೊಂಡಿನಿ. ಸೊ ಚಿಲ್ಲಿ ತೊಗೊಂಡ್ಬಿಟ್ಟು ಆನಿಯನ್ ಚೆನ್ನಾಗಿ ಕಟ್ ಮಾಡ್ಕೊತೀನಿ. ನಂಗೆ ಆನಿಯನ್ ಕಟ್ ಮಾಡೋಕ್ಕೆ ಬರಲ್ಲ. ಆನಿಯನು ಕೆಲವರು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ಅಂದರೆ ಅದೊಂದು ಟ್ರಿಕ್ಸ್ ಇರಬೇಕು. ನೋಡಿ ಈ ಥರ ಕಟ್ ಮಾಡಬೇಕಂತೆ. ನಮ್ಮಮ್ಮ ಅಂತಾರೆ ಕಣ್ಣಲ್ಲಿ ನೀರು ಬರುತ್ತಲ್ವ ಆನಿಯನ್ ಕಟ್ ಮಾಡುವಾಗ. ಸೊ ಇದಿರುತ್ತಲ್ವ ಸಿಪ್ಪೆ, ಸೊ ಚಿಪ್ಪೆನ ತಲೆ ಮೇಲೆ ಇಟ್ಕೊಂಡ್ರೆ ಈ ಥರ ತಲೆ ಮೇಲೆ ಇಟ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ಲ ಅಂತ ಅಂತಾರೆ. ಟ್ರೈ ಮಾಡೋಣ. ಸಾರಿ, ಉಲ್ಟಾ ಇಟ್ಕೊಂಡೆ. ಸೊ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಆನಿಯನು, ಆದರೂ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಇದು ಹಿಂಗೆ ಕಟ್ ಮಾಡ್ತೀನಿ. ಕಣ್ಣಲ್ಲಿ ನೀರು ಬರ್ತಿದೆ, ನಂಗೆ ಆಗ್ತಿಲ್ಲ. ಅಯ್ಯೋ ಅಮ್ಮ, ಕಣ್ಣಲ್ಲಿ ನೀರು ಬರ್ತಾ ಇದೆ. ನಮ್ಮಮ್ಮ ಹೇಳ್ಕೊಟ್ಟಿರೋ ಟ್ರಿಕ್ಸ್ ಆಗಿಲ್ಲ. ಇನ್ನೊಂದು ಚಿಪ್ಪಿದೆ ಅಲ್ವಾ, ಈ ಚಿಪ್ಪು, ಇದನ್ನು ತಲೆ ಮೇಲೆ ಇಡ್ತೀನಿ, ಅವಾಗ ಕಣ್ಣಲ್ಲಿ ನೀರು ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ನೋಡಿ ಕಟ್ ಮಾಡ್ತೀನಿ ನೋಡಿ. ಅಯ್ಯೋ, ಇದು ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು, ತುಂಬ ಸಣ್ಣ ಸ್ಮಾಲ್ ಸೈಜ್, ತುಂಬ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಬೇಕು. ನೋಡಿ ಇದೆಲ್ಲ ಬಿಗ್ ಸೈಜ್ ಆಗಿದೆ, ಸ್ಮಾಲ್ ಸೈಜ್ ಬಂದಿಲ್ಲ ಇದರಲ್ಲಿ. ಸೊ ಎಷ್ಟು ಸ್ಮಾಲ್ ಆಗುತ್ತೋ ಅಷ್ಟು ಕಟ್ ಮಾಡ್ತಾನೆ ಇರ್ತೀನಿ. ಇದು ಚೆನ್ನಾಗೇ ಆಗಿಲ್ಲ ಕಟ್ ಮಾಡಿರೋದು. ಮಾಡ್ತೀನಿ ಎಷ್ಟು ಕಟ್ ಮಾಡಿದ್ರು ಚೆನ್ನಾಗೇ ಬರ್ತಿಲ್ಲ. ಆದರೂ ಟ್ರೈ ಮಾಡ್ತಾನೇ ಇದ್ದೀನಿ. ಕಟ್ ಮಾಡೋಣ. ಕಣ್ಣಲ್ಲಿ ನೀರು ಬರ್ತಿದೆ ನೋಡಿ. ಅಮ್ಮ, ಅಯ್ಯೋ, ತುಂಬಾನೇ ಕಷ್ಟ ಆನಿಯನ್ ಕಟ್ ಮಾಡೋದು. ನಂಗೆ ಯಾಕೆ ಎಲ್ರಿಗೂ ಹಂಗೆ ಬರುತ್ತೆ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ತಾನೆ ಇದ್ದೀನಿ. ಚೆನ್ನಾಗಿ, ಅಯ್ಯೋ ತಲೆಯಲ್ಲಿ ಇದ್ದಿದ್ದು ಚಿಪ್ಪು ಕೆಳಗೆ ಬಿದ್ದುಬಿಡ್ತು. ಮಾಡೋಣ. ಚೆನ್ನಾಗಿ ಬಂದಿದೆ. ಹಾಫ್ ಆನಿಯನ್ ಕಟ್ ಮಾಡಿಬಿಟ್ಟೆ, ಇವಾಗ ಹಾಫ್ ಇದೆ ಕಟ್ ಮಾಡೋಕ್ಕೆ. ನೋಡಿ ಚೆನ್ನಾಗಿ ಕಟ್ ಮಾಡಿಬಿಟ್ಟೆ. ಇವಾಗ ಏನು ಹಾಫ್ ಇದೆ. 1 2 3 4 5 ಕಟ್ ಆಗಿದೆ. ಅದನ್ನು ಹಿಂಗೆ ಇಟ್ಕೊಂಡು ಈ ಥರ ಅಯ್ಯೋ ತಲೆಯಲ್ಲಿದ್ದ ಚಿಪ್ ಕೆಳಗೆ ಬಿದ್ದುಬಿಡ್ತು. ಆ ಚಿಪ್ ಕೆಳಗೆ ಬಿದ್ದುಬಿಟ್ಟು ಕಣ್ಣಲ್ಲಿ ನೀರು ಬಂದುಬಿಡ್ತು ನೋಡಿ. ಕಣ್ಣು ನೋಡಿ ಹೆವಿ ಒದ್ದೆ ಆಗಿಬಿಟ್ಟಿದೆ ಅಲ್ವಾ. ನಂಗೆ ಆಗ್ತಿಲ್ಲ, ಕಣ್ಣಲ್ಲಿ ಹೆವಿ ನೀರು ಬರ್ತಾನೆ ಇದೆ. ಏನೋ ಹೆಂಗಾದ್ರೂ ಕಟ್ ಮಾಡೋದು, ಕಣ್ಣು ಏನಂತ ಗೊತ್ತಿಲ್ಲ. ಅಯ್ಯೋ, ನೀವು ಕಟ್ ಮಾಡಿದರೆ ನೀರು ಯಾಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಏನಾದರೂ ನೋವಿದ್ರೆ, ಏನಾದರೂ ಬ್ರೇಕಪ್ ಆಗಿ ಏನಾದರೂ ಫೀಲಿಂಗ್ಸ್ ಇದ್ದರೆ, ಕಣ್ಣಲ್ಲಿ ನೀರು ಬಂದಿಲ್ಲ ಅಂದರೆ ಆನಿಯನ್ ಕಟ್ ಮಾಡಬೇಕು. ಆವಾಗ ಪಕ್ಕ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ. ಏನೇ ನೋವಿದ್ರೂ ಆನಿಯನ್ ಕಟ್ ಮಾಡಿದರೆ ನೋವನ್ನು ಯಾರಿಗೂ
ಅಂದರೆ ನಾವು ಅಳ್ತಿದ್ರೆ ಬೇರೆಯವ್ರು ಫೀಲ್ ಮಾಡ್ಕೊತಾರೆ, ಓಕೆ ಆನಿಯನ್ ಕಟ್ ಮಾಡಿ ಅಳ್ತಿದ್ದಾರೆ ಅಂತ. ಬಟ್ ನಮ್ಮ ಫೀಲಿಂಗ್ಸು ಯಾರಿಗೂ ಗೊತ್ತೇ ಇಲ್ಲ. ಅದೆಷ್ಟು ಕಟ್ ಮಾಡಿದ್ರೂ ಸಣ್ಣದಾಗ್ತಿಲ್ಲ. ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಂಗೆ ಚೆನ್ನಾಗಿ ಕಟ್ ಮಾಡಬೇಕು, ನಂಗೆ ಚೆನ್ನಾಗಿರಬೇಕು, ಇಲ್ಲಾಂದರೆ ಹೆಂಗೆ ತಿನ್ನಲಿ ನಾನು ಅಲ್ವಾ. ಕಟ್ ಮಾಡ್ತಾಯಿದ್ದೀನಿ. ಬಟ್ ಪರವಾಗಿಲ್ಲ, ಮಾಡ್ತೀನಿ. ಇವಾಗ ಇದು ಕಟ್ ಮಾಡಿಬಿಟ್ಟೆ. ಇವಾಗ ನಾನು ಟೊಮೆಟೊ ಹಾಕಲ್ಲ ಆಮ್ಲೆಟ್ಗೆ. ಒಬ್ಬೊಬ್ಬರು ಟೊಮೆಟೊ ಹಾಕ್ತಾರೆ, ಆಮ್ಲೆಟ್ಗೆ ಟೊಮೆಟೊ ಹಾಕ್ತಾರೆ ಇಲ್ವೋ ಅಂತ ಕೂಡ ನಂಗೆ ಗೊತ್ತಿಲ್ಲ. ಬಟ್ ನಾನು ಹಾಕೋದು ಜಸ್ಟ್ ಆನಿಯನ್ ಮತ್ತು ಚಿಲ್ಲಿ ಮತ್ತು ಆ ಸೊಪ್ಪು ಬರುತ್ತಲ್ವಾ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಬರುತ್ತಲ್ವಾ, ಸೊ ಅದನ್ನು ನಾನು ಕಟ್ ಮಾಡಿ ಹಾಕ್ಕೊತೀನಿ. ಬಟ್ ಇವಾಗ ಕಟ್ ಮಾಡಿ ಹಾಕೊಳ್ಳೋಷ್ಟು ನಂಗೆ ಟೈಮ್ ಇಲ್ಲ, ವರ್ಕಿಗೆ ಹೋಗಬೇಕು, ಲೇಟಾಗಿ ಹೋಗುತ್ತೆ. ಸೊ ಕಟ್ ಮಾಡೋಣ, ಬನ್ನಿ. ಸೊ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊತೀನಿ. ಇವಾಗ ನಾನು ಕಟ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಎಗ್ ತೊಗೊತೀನಿ, ಗ್ಲಾಸ್ ಇಟ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಇಟ್ಕೊಂಡ್ಬಿಟ್ಟು ಇದು ಒಡಿಯೋಕ್ಕೂ ಕೂಡ ತುಂಬಾ ಕಷ್ಟ. ಸೊ ಇವಾಗ ನಾನು ಎಗ್ ಹಾಕ್ಕೊತೀನಿ. ಎಗ್ ಬಿಡು ಬೀಳ್ತಾನೆ ಇಲ್ಲ. ಇದು ಏನು ಹೆಂಗೆ ಓಪನ್ ಮಾಡೋದು ಸಿಕ್ಕಾಕೊಂಡಿದೆ. ಬಿತ್ತು ಹಬ್ಬ. ಎಷ್ಟು ತುಂಬ ತಾಳ್ಮೆಯಿಂದ ಮಾಡಬೇಕು ಕುಕ್ಕಿಂಗ್, ಆವಾಗಲೇ ಅದು ಚೆನ್ನಾಗಿ ಬರೋದು. ಎಷ್ಟು ಚೆನ್ನಾಗಿ ಮಾಡಿಕೊಂಡ್ರು ವೇಸ್ಟ್ ಎಲ್ಲ ತೆಗೆದು ನಾನು ಕವರೊಳಗೆ ಹಾಕ್ಕೊತೀನಿ. ನಂಗೆ ನೀಟಾಗಿರ್ಬೇಕಿಲ್ಲ, ಅದು ನಂಗೆ ಇಷ್ಟ ಆಗೋಲ್ಲ ಕುಕ್ ಮಾಡೋಕ್ಕೆ. ಇವಾಗ ನನಗೇನೋ ಮನಸ್ಸು ಕೆಟ್ಟೋಗ್ಬಿಡುತ್ತೆ, ನೀಟಾಗಿ ಬರೋಲ್ಲ ಅಂದ್ಕೊತೀನಿ. ನಾನು ಏನು ಮಾಡಿದ್ರು ಚೆನ್ನಾಗಿ ಬರೋಲ್ಲ, ಅದಕ್ಕೆ ನಾನು ಯಾರಿಗೂ ಟೇಸ್ಟ್ ಮಾಡೋಕ್ಕೆ ಕೊಡೋಲ್ಲ, ನಾನೇ ಟೇಸ್ಟ್ ಮಾಡ್ಕೊತೀನಿ. ಬಟ್ ನಂಗೆ ಸಮ್ಟೈಮ್ಸ್ ಭಯ ಏನಂದರೆ ನಾನು ತಪ್ಪು ತಿಳ್ಕೊಂಬಿಡ್ತಾರೋ ಏನೋ. ಇವಾಗ ನಾನೇನಾದರೂ ಮಾಡಿಕೊಟ್ರೆ, ಇವಾಗ ನಾನು ಏನಾದರೂ ಕುಕ್ ಮಾಡಿಕೊಡ್ತೀನಿ, ಈಗ ಅವ್ರು ತಿಂತಾರೆ, ಅವ್ರಿಗೆ ಅದು ಏನಾದರೂ ಏನಾದರೂ ಕೆಟ್ಟೋಗ್ಬಿಡುತ್ತೆ ಅಂತ ಅಂದ್ಕೊತೀನಿ. ಬಿಫೋರ್ ಸ್ವಲ್ಪ ಕೈ ತೊಳ್ಕೊಳ್ಳೋಣ, ಎಗ್ ಟಚ್ ಮಾಡಿದ್ದೀನಲ್ವಾ ಅದಕ್ಕೆ. ಸೊ ಇವಾಗ ಆನಿಯನ್ ಎಲ್ಲ ಹಾಕ್ಕೊತಿದ್ದೀನಿ. ಆನಿಯನ್ ಎಲ್ಲ ಇದ್ರ ಜೊತೆಗೆ ಹಾಕ್ಕೊತಿದ್ದೀನಿ ನೋಡಿ. ಆನಿಯನ್ ಎಲ್ಲ ಈ ಥರ ಹಾಕ್ಕೊಂಬಿಟ್ಟು ಆನಿಯನ್ ನಂಗೆ ತುಂಬ ಇಷ್ಟ ಆನಿಯನ್ ತಿನ್ನೋಕ್ಕೆ. ನಂಗೆ ಯಾವುದೋ ಈ ನಾನ್ ವೆಜ್ ಇದ್ದರೆ ಆನಿಯನ್ ಸೈಡ್ ಡಿಶ್ ಇರಲೇಬೇಕು, ತುಂಬ ಇಷ್ಟಪಟ್ಟು ತಿಂತೀನಿ. ಬಟ್ ಅದು ಏನಾದರೂ ಬಿಡಿಸೋದು ತುಂಬ ಕಷ್ಟ ಅಲ್ವಾ, ಕಣ್ಣಲ್ಲಿ ಹೆವಿ ನೀರು ಬಂದುಬಿಡುತ್ತೆ. ಯಾಕದು ನೀರು ಬರುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಅಳಿಸ್ಬಿಡೋ ಒಂದು ತರಕಾರಿ ಅಂದರೆ ಅದು ಆನಿಯನೇ ಅಂದ್ಕೊತೀನಿ. ಇವಾಗ ಇವಾಗ ನೋಡಿ ನಾನು ಸಾಲ್ಟ್ ಹಾಕ್ಕೊಬೇಕು ಇದಕ್ಕೆ. ಏನು ಕರ್ಮ ಇವತ್ತು ಬೆಳಗ್ಗೆ ಇದು ಯಾರ ಮುಖ ನೋಡೋದು ನನಗೆ ಗೊತ್ತಿಲ್ಲ. ಒಂದು ಬಾಕ್ಸ್ ಓಪನ್ ಮಾಡೋಕ್ಕಾಗ್ತಿಲ್ಲ ನನ್ನಿಂದ, ಹೆಂಗಾದರೂ ಓಪನ್ ಮಾಡಲಿ. ಅಯ್ಯಯ್ಯ ಇದೇನು ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಅಯ್ಯೋ ನಮ್ಮ ಮಮ್ಮಿ ಹಂಗೆ ಹಾಕಿಟ್ಟಿದ್ದಾರೋ ಏನೋ, ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಇವತ್ತು ನಾನು ಮಾಡಿ ತಿಂದ ಹಂಗೇನೆ, ಆದರೂ ಛಳ ಬಿಡಲ್ಲ, ನಾನು ಟ್ರೈ ಮಾಡ್ತೀನಿ. ಅಯ್ಯೋ ಅಮ್ಮ, ಆಯ್ತಿಲ್ಲ. ಇವಾಗ ನೋಡಿ ಬಟ್ಟೆ ಇಟ್ಕೊಂಡು ಟ್ರೈ ಮಾಡ್ತೀನಿ. ನಮ್ಮ ಅಮ್ಮನ ಬಂದಾದ್ಮೇಲೆ ಹೇಳ್ತೀನಿ. ಇಷ್ಟು ಅಪ್ಪ ಇವಾಗ ಆಯ್ತು ಗೊತ್ತಾ ನೋಡಿ. ಇವಾಗ ನಾನು ಬಟ್ಟೆ ಇಟ್ಕೊಂಡು ಮಾಡೋದ್ನಲ್ವಾ, ಇವಾಗ ಆಯ್ತು. ಇವಾಗ ನನಗೆ ಏನು ಕುಕ್ ಮಾಡಿದ್ರು ಕೈ ತೊಳ್ಕೊಳ್ತೀನಿ. ನಂಗೆ ಅದೊಂದು ಬ್ಯಾಡ್ ಹ್ಯಾಬಿಟು ಒಳ್ಳೆ ಹ್ಯಾಬಿಟು ಗೊತ್ತಿಲ್ಲ. ನನಗೆ ಏನು ಕುಕ್ ಮಾಡುವಾಗ ಏನಾದ್ರು ಟಚ್ ಮಾಡಿದ್ರೆ ಕೈ ತೊಳ್ಕೊಬೇಕು. ಸಾಲ್ಟ್ ಎಷ್ಟು ಹಾಕೋದು ಅಂತಲೇ ನಂಗೆ ಗೊತ್ತಿಲ್ಲ. ಎಷ್ಟು ಸಾಲ್ಟ್ ಹಾಕಲಿ, ಇಷ್ಟು ಹಾಕಿದರೆ ಜಾಸ್ತಿ ಆಗ್ಬೋದೇನೋ. ನಂಗೆ ಕುಕ್ ಮಾಡ್ತೀನಿ, ಬಟ್ ಈ ಸಾಲ್ಟ್ ಹಾಕೋ ಟಾಸ್ಕ್ ಇದೆಯಲ್ಲ ತುಂಬಾ ಕಷ್ಟ. ಇವಾಗ ನೋಡಿ ನೀವು ಹೇಳಿ, ಇಷ್ಟು ಇದೆ, ಇದಕ್ಕೆ ಎಷ್ಟು ಸಾಲ್ಟ್ ಹಾಕೊಬೇಕು?
ಇವತ್ತು ಪಕ್ಕ ಚೆನ್ನಾಗಿ ಬರಲ್ಲ ಅನ್ಕೊತೀನಿ. ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು, ಇಷ್ಟು ತೊಗೊಂಡಿದ್ದೀನಿ ನೋಡಿ, ಕಾಣಿಸ್ತಿದೆಯಾ? ಇಷ್ಟು ತೊಗೊಂಡಿದ್ದೀನಿ. ನನಗೇನೆ ಭಯ ಆಗ್ತಿದೆ ಇಷ್ಟು ತೊಗೊಳಕ್ಕೆ, ಬೇಡವಾ? ನಂಗೆ ಗೊತ್ತಿಲ್ಲ, ಇಷ್ಟು ಹಾಕ್ಕೊತೀನಿ. ಜಾಸ್ತಿ ಏನಾದರೂ ಆದರೆ ನಾನು ತಿನ್ನೋದೇ ಇಲ್ಲ, ಅಮ್ಮನ ಕೊಟ್ಬಿಡ್ತೀನಿ, ಹಂಗೆ ಇಟ್ಬಿಡ್ತೀನಿ. ನೋಡಿ ಇವಾಗ ಇದಾಯಿತು, ಸಾಲ್ಟ್ ಹಾಕ್ಕೊಂಡೆ. ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ಏನು ಮಾಡ್ತಿದ್ದೀನಿ ಗೊತ್ತಾ? ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನ ಈ ಥರ ಇರುತ್ತಲ್ವಾ, ಗೊತ್ತಿಲ್ಲ. ಸ್ವಾಮಿ ದೇವರೇ, ಇವತ್ತು ಚೆನ್ನಾಗಿ ಬಂದರೆ ಸಾಕು, ಉಪ್ಪು ಕರೆಕ್ಟಾಗಿದ್ದರೆ ಸಾಕು, ಅಷ್ಟೇ ನನ್ನ ವಿಷು. ಏನಾದ್ರು ಚೆನ್ನಾಗಿಲ್ಲ ಅಂದರೆ ತಿನ್ನೋಕೆ ಬೇಜಾರಾಗಿಬಿಡುತ್ತೆ, ಮತ್ತು ಹೋಟೆಲಲ್ಲಿ ಹೋಗಿ ದುಡ್ಡು ಕೊಟ್ಟು ಮತ್ತೆ ತಿನ್ನಬೇಕು, ಸುಮ್ಮನೆ ಎಲ್ಲನೂ ವೇಸ್ಟ್ ಆಗ್ತಿದೆ. ಅದಕ್ಕೆ ಇವತ್ತು ಏನಾದರೂ ಆಗಲಿ ಆನಿಯನ್ ನಾನು ಸಖತ್ ತುಂಬಾ ಹಾಕಿದ್ದೀನಿ. ಇವತ್ತು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಬರಬೇಕು. ದೇವರೇ ಪ್ಲೀಸ್, ಜಗನ್ನಾಥ ಹೆಲ್ಪ್ ಮಾಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ ಮಾಡೋಣ. ಮಮ್ಮಿ ಹೇಳಿದ್ದಾರೆ ನನಗೆ ಈ ಥರ ಯಾವಾಗಲೂ ಮಿಕ್ಸ್ ಮಾಡ್ಕೊಬೇಕಂತೆ, ಆವಾಗ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತಂತೆ. ಸೊ ಮಾಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಜೆಲ್ಲಿ ಥರ ಬಂದಿದೆ. ಸ್ವಾಮಿ ದೇವಡ, ಇವತ್ತೊಂದು ಕರೆಕ್ಟಾಗಿ ಟೇಸ್ಟ್ ಬಂದರೆ ಸಾಕು ನನಗೆ, ಅಷ್ಟೇ. ಬಟ್ ನಂಗೆ ಇದು ಮಿಕ್ಸ್ ಆಗಿದೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಆದರೂ ಟ್ರೈ ಮಾಡ್ತೀನಿ. ಇವರು ಈ ರೋಡ್ ಸೈಡ್ ಶಾಪ್ ಇರುತ್ತಲ್ವ, ಆಮ್ಲೆಟು, ಎಗ್ ರೈಸು, ಚಿಕನ್ ರೈಸ್ ಮಾಡ್ತಾರಲ್ವ, ಅವರು ಏನು ಸ್ಪೀಡ್ ಮಾಡ್ತಾರೋ, ಆನಿಯನ್ ಕೊಚ ಅಂತ ಕಟ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು, ಅದಕ್ಕೆ ಎಗ್ ಹಾಕ್ಬಿಟ್ಟು ಎಷ್ಟು ಬೇಗ ಮಾಡ್ತಾರೆ. ನಾವು ಮನೇಲಿ ನೀಟಾಗಿ ಮಾಡಬೇಕಲ್ಲ, ಅದಕ್ಕೆ ಸ್ಲೋವಾಗಿ ಮಾಡ್ತೀವಿ. ಬಟ್ ಚೆನ್ನಾಗಿ ಬಂದರೆ ಸಾಕು ದೇವ್ಡಾ. ಇವತ್ತು ಎಲ್ಲ ನಿನ್ನ ಮೇಲೆ ಇದೆ, ನೀನೇ ದಯೆ ತೋರಿಸ್ಬೇಕು ದೇವ್ಡಾ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ನಾನು ಆನ್ ಮಾಡಿಕೊಂಡೆ. ಇದು ಪಾತ್ರ ಇಟ್ಕೊತೀನಿ. ಇವಾಗ ಆನ್ ಆಫ್ ಇದೆ, ಆನ್ ಆಫ್ ಮರ್ತೋಗ್ಬಿಡ್ತು. ತುಂಬ ಅಯ್ಯಯ್ಯೋ, ಇದೇನು ತುಂಬ ಸ್ಪೀಡ್ ಬಿಸಿ ಆಗ್ತಿದೆ ಅನ್ಕೊತೀನಿ. ನಾನು ಆಯಿಲೇ ಹಾಕಿಲ್ಲ. ಮೇ ಬಿ ಫಸ್ಟ್ ಆಯಿಲ್ ಹಾಕ್ಕೊತೀನಿ, ಮತ್ತೇನಾದರೂ ಕೆಟ್ಟೋಗ್ಬಿಟ್ರೆ ಬಿಸಿ ಆಗಿರ್ಬೋದೇನೋ. ಈ ಸರ್ಕಲಲ್ಲಿ ಇಟ್ಟಿದ್ದೀನಿ. ಇವಾಗ ಬಿಸಿ ಆಗ್ತಿದೆ, ಬಿಸಿ ಆಗ್ತಿದೆ. ಆನಿಯನ್ ಆಯಿಲ್ ಹಾಕ್ಕೊಬೇಕಂತ ಗೊತ್ತಿಲ್ಲ. ಇಲ್ಲ ಮಮ್ಮಿ ಇಟ್ಟಿದ್ದಾರೆ, ಇಷ್ಟು ಹಾಕ್ಕೊತೀನಿ. ನಾನು ಜಾಸ್ತಿ ಆಗುತ್ತೇನೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ನಾನು ರೆಡಿ ಮಾಡಿರೋದು ಅವಾಗಿಂದ ರೆಡಿ ಮಾಡ್ತಿದ್ನಲ್ವಾ, ಇದೆ ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ಸಾಕು ಬೇಡ. ಸೊ ಇದನ್ನು ಮತ್ತೆ ಆನ್ ಮಾಡ್ಕೊತೀನಿ. ಚೆನ್ನಾಗಿ ಬಿಸಿಯಾಗಲಿ. ಇವತ್ತು ಮಾತ್ರ ಕರೆಕ್ಟ್ ಬಂದರೆ ನಾನು ಸಕ್ಸಸ್, ನನ್ನ ಲೈಫಲ್ಲಿ ನಂಗೆ ಸಕ್ಸಸ್ ಸಿಗ್ದಂಗೆ. ಸೊ ಅದರಲ್ಲಿ ಸ್ವಲ್ಪ ಸೈಡಲ್ಲಿ ಮೊಟ್ಟೆನೂ ಹಿಂಗೆ ಮಾಡ್ಕೊತಿರ್ತೀನಿ. ಸೊ ಯಮ್ಮ ಬಿಸಿಯಾಗಿದೆ, ಕಮ್ಮಿಯಲ್ಲಿ ಸ್ಲೋಲಿ ಬಿಸಿಯಾಗಿದೆ. ಅದು ಬಿಸಿಯಾಗಿದೆ. ನಂಗೆ ಭಯ ಆಗ್ತಿದೆ. ನಂಗೆ ನಿಜವಾಗ್ಲೂ ಅಯ್ಯೋ ನಂಗೆ ಭಯ. ಅಯ್ಯೋ ಅದು ಫುಲ್ಲು ಸ್ಪ್ರೆಡ್ ಆಗುತ್ತೆ ಗೊತ್ತಾ, ಅದಕ್ಕೆ ನಂಗೆ ಭಯ, ತುಂಬಾ ಭಯ. ಏನೋ ತೋರಿಸ್ತಿದೆ, ನನಗೇನು ಅರ್ಥ ಆಗ್ತಿಲ್ಲ. ಆನ್ ಮಾಡ್ಕೊತೀನಿ ಮತ್ತೆ. ನಾನಿದು ಕಮ್ಮಿ 800 ಕಮ್ಮಿ ಅಂದರೆ ಕಡಿಮೆ ಅದರಲ್ಲಿ ಇಟ್ಟಿದ್ದೀನಿ. ನಂಗೆ ಗೊತ್ತಾಗಲ್ಲ ಮಾಡೋಕ್ಕೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಬಂದ್ಬಿಡುತ್ತೆ. ನನಗೇನೆ ಅಲ್ವಾ, ನಾನೊಬ್ಬಳೆ. ಇವಾಗ ಇದು ಆಮ್ಲೆಟ್ ಬರುತ್ತಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡ್ತಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅಯ್ಯಯ್ಯೋ, ನಾನೇ ಕೆಡ್ಸ್ಬಿಟ್ನಲ್ವಾ. ಬಬಲ್ಸ್ ಆಮ್ಲೆಟ್ ಥರ. ಅಯ್ಯಯ್ಯೋ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಾಮಿ ದೇವರ ಟರ್ನ್ ಮಾಡೋದು ನಾನು
ಸಕ್ಸಸ್ ಸಕ್ಸಸ್ ಸಕ್ಸಸ್. ನೋಡಿ ನೋಡಿ ನೋಡಿ, ನನ್ನ ಬಬಲ್ ಆಮ್ಲೆಟ್ ರೆಡಿ ಆಗಿದೆ. ಇವಾಗ ಟನ್ 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 ಮಾಡ್ತೀನಿ, ಟ್ರೈನ್ ಮಾಡ್ತೀನಿ. ಇದು ಓಕೆ, ಇದು ಇವಾಗ ಬೇಯ್ತಾ ಇದೆ. ನಾನೇ ಲೂಸ್ ಥರ ಮಾಡ್ತಾ ಇದ್ದೀನಲ್ವಾ, ಬೇಯಕ್ಕೆ ಇದು ಮಧ್ಯದಲ್ಲಿ ಬೆಂದಿಲ್ಲ, ಬೇಯಬೇಕಷ್ಟೆ. ಸೊ ಇದನ್ನು ಇವಾಗ ಟರ್ನ್ ಮಾಡಕ್ಕೆ ಹೋಗ್ಕೊತೀನಿ. ಮಮ್ಮಿ ಅಯ್ಯೋ, ಇದು ಇವಾಗ ಕಾಲಪ್ಸ್ ಅನ್ಕೊಂಡು ನೋಡುವ. ಅಯ್ಯಯ್ಯೋ, ಬ್ರೌನ್ ಕಲರ್ ಆಗಿದೆ ಕೆಳಗಿಂದ. ಇದೇನು ಗೊತ್ತಿಲ್ಲ, ಚೆನ್ನಾಗಿ ಬರ್ತಿಲ್ಲ. ನನಗೇನೋ ಭಯ ಆಗ್ತಿದೆ ಇವತ್ತು, ಖಂಡಿತ ಕೆಟ್ಟೋಗಿತ್ತು. ಏನೋ ಇದು ಯಾಕೆ ಹಿಂಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಅಯ್ಯೋ, ಟರ್ನ್ ಮಾಡೋಕ್ಕೂ ಆಗ್ತಿಲ್ವೇ, ಹೆಂಗೆ ಬೇರೆ ಸ್ಟೈಲ್ ಮಾಡೋಣ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಣ. ರೆಸ್ಟೋರೆಂಟ್ ಸ್ಟೈಲಲ್ಲೂ ನಂಗೆ ಗೊತ್ತಿಲ್ವೇ, ನೋಡುವ ಟ್ರೈ ಮಾಡ್ತೀನಿ. ರೆಸ್ಟೋರೆಂಟ್ ಸ್ಟೈಲಿಗೆ ಎತ್ತಿ ಹಾಕ್ತಾರಲ್ವ, ಹಂಗೆ ಮಾಡೋಕ್ಕೆ ಹೋದೆ, ಅದು ಕೆಟ್ಟೋಗ್ಬಿಡ್ತು. ಅಂದರೆ ಇವತ್ತು ಇದು ವರ್ಕೌಟ್ ಆಯ್ತಿಲ್ಲ. ನಾನು ಏನು ಕುಕಿಂಗ್ ಮಾಡಿದ್ರು ಈ ಥರನೇ ಆಗುತ್ತೆ. ನೋಡಿ ಯಾವ ಶೇಪ್ ಬಂದಿದೆ ಅಂತ. ಸರ್ಕಲ್ ಶೇಪಲ್ಲಿ ಇದ್ದಿರೋದು ಯಾವುದೋ ಒಂದು ಹಾಫ್ ಮೂನ್ ಶೇಪ್ ಬಂದಿದೆ. ಹಾಫ್ ಮೂನಲ್ಲೂ ಇಲ್ಲ, ಏನೋ ಒಂದು ಪ್ರಾಣಿನೂ ಅಲ್ಲ, ಏನೋ ಒಂದು ಶೇಪಲ್ಲಿ ಬಂದಿದೆ. ಪರವಾಗಿಲ್ಲ, ಇರಲಿ, ಅದನ್ನೇ ತಿನ್ಕೊಂಡು ಅಡ್ಜಸ್ಟ್ ಮಾಡಿಬಿಡ್ತೀನಿ. ಯಾಕಂದರೆ ಇವತ್ತು ಬೇರೆ ನಂಗೆ ಆಪ್ಷನ್ ಇಲ್ಲ, ಇದೇ ತಿನ್ನಬೇಕು. ನಮ್ಮ ಮಮ್ಮಿ ಬೇರೆ ಇಲ್ಲ, ಏನು ಮಾಡಿಕೊಟ್ಟಿಲ್ಲ ಇವತ್ತು ನನಗೆ. ಅವ್ರು ಹೋಗ್ಬಿಟ್ರು ಬೇಗ, ವರ್ಕಿದೆ ಅಂತ. ಸೊ ನಾನೇ ಮಾಡ್ಕೊಂಡು ನಾನೇ ತಿನ್ನಬೇಕು ಇವತ್ತು ಅಷ್ಟೇ, ಆಪ್ಷನ್ ಬೇರೆ ಏನಿಲ್ಲ. ಬಂದಿದೆ, ಚೆನ್ನಾಗೇ ಬಂದಿಲ್ಲ. ಡಬ್ಬ ಏನು ಮಾಡಿದ್ರು ಚೆನ್ನಾಗೇ ಬರಲ್ಲ. ಏನು ಮಾಡಿದ್ರು ತುಂಬ ಚೆನ್ನಾಗಿ ಟ್ರೈ ಮಾಡೋಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಬರೋದು. ಅಯ್ಯೋ, ಅದರಲ್ಲೂ ಶೇಪ್ ಹೋಗೋಯ್ತು. ನೋಡಿ, ಇದು ಏನು ಶೇಪ್, ಆಮ್ಲೆಟ್ ಮಾಡೋಕ್ಕೆ ಹೋಗಿ ಏನೋ ಒಂದು ಶೇಪಲ್ಲಿ ಬಂದಿದೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡ್ತೀನಿ. ನಾನು ಮತ್ತೆ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇದರಲ್ಲಿ ಮ್ಯಾಗಿ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ನಾನು 2 ಗ್ಲಾಸ್ ನೀರು ಹಾಕಿದ್ದೀನಿ. 2 ಗ್ಲಾಸ್ ನೀರು ಹಾಕಿದ್ದೀನಿ. ಮೇಲೆ ಇದೆ ನೋಡಿ, ಇಷ್ಟು ವೆಜಿಟೇಬಲ್ಸ್ ಎಲ್ಲ ಇವಾಗ ಕಟ್ ಮಾಡಿ ಹಾಕೋಷ್ಟು ನಂಗೆ ಟೈಮಿಲ್ಲ. ಹಂಗೇನೆ ಮಾಡಿಕೊಂಡು ಎಗ್ ಇಟ್ಕೊಂಡು ತಿನ್ಬಿಡ್ತೀನಿ. ನೋಡಿ, ಇದು ಮ್ಯಾಗಿ 2 ಮಿನಿಟ್ಸ್ ನೂಡಲ್ಸ್ ಅಷ್ಟೇ. ಇವಾಗ ಇದು ಹಾಕ್ಕೊತೀನಿ. ಆಗಿಲ್ಲ, ನೀರು ಇಟ್ಟಿದ್ದೀನಿ ಅಷ್ಟೇ. ಸೊ ಇದು ಹೆವಿ ಇದರಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನು ಹಾಕ್ಕೊತೀನಿ. ಮ್ಯಾಗಿ ಅಯ್ಯೋ, ಕವರ್ ಅದರಲ್ಲಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಇದಾಗಬೇಕು. ಹಾಕಲಿ, ನಾನು ಅದಕ್ಕೆ ಪೌಡರು ಹಾಕ್ಕೊತೀನಿ. ಅದೇ ಮಿಕ್ಸಪ್ ಆಗಿಬಿಡುತ್ತೆ ನನಗೆ. ಅದು ಪೌಡರು ಹಾಕ್ಕೊತಿದ್ದೀನಿ ಬೇಗ ಆಗಲಿ ಅಂತ. ಸೊ ಅದು ಇವಾಗ ಈ ಕಡೆಯಿಂದ ಬೆಂದಿದೆ, ಈ ಕಡೆಯಿಂದ ಬೇಯಬೇಕು. ಚೆನ್ನಾಗಿ ಬೇಯಿಸ್ತೀನಿ, ಚೆನ್ನಾಗಿ ಬೆಂದಿದೆ. ನಂಗೆ ಮ್ಯಾಗಿ ಇಷ್ಟ ಅಲ್ಲ. ನನಗೆ ಬಿಫೋರ್ ಮ್ಯಾಗಿ ತಿಂದು ಬೋರ್ ಆಗಿಬಿಟ್ಟಿದೆ. ಇವಾಗ ಮ್ಯಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ, ಬೇರೆ ಆಪ್ಷನ್ ಇಲ್ಲ ಅಲ್ವಾ. ಅದಕ್ಕೆ ನಾನು ಮ್ಯಾಗಿ ಕುಕ್ ಮಾಡ್ಕೊತಿದ್ದೀನಿ. ಬೇರೆ ಕುಕ್ ಮಾಡೋಕ್ಕೆ ಇವಾಗ ಟೈಮ್ ಇಲ್ಲ. ಸೊ ಬೆಟರ್ ಆಪ್ಷನ್ ಅಂದರೆ ಇವಾಗ ಮ್ಯಾಗಿ ಮಾತ್ರ. ಅದೇ ಬಿಡಿಸ್ಕೊಳ್ಳುತ್ತೆ. ನಾನು ಸುಮ್ಮನೆ ಟ್ರೈ ಮಾಡ್ತಿದ್ದೀನಿ. ನೋಡಿ, ಬಿಡಿಸ್ಕೊಳ್ತಾ ಬಂತಿದೆ, ಬಿಡಿಸ್ಕೊಳ್ತಾ ಬರ್ತಾ ಇದೆ. ಇವಾಗ ಅದು ದೊಡ್ಡ ಲೇಯರ್ ಆಯಿತು. ಇವಾಗ ಅದು ಬಿಡಿಸ್ಕೊಳ್ತಾ ಬಂದರೆ ಓಕೆ. ಬಿಡಿಸ್ಕೊಳ್ತಾ ಬಂದರೆ ದೊಡ್ಡ ಲೇಯರಾಗಿ ಬರುತ್ತಲ್ವ, ಅವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಯಿತಾ, ಇದು ಆಗಲಿ, ಬೇಯಲಿ, ನೋಡೋಣ ಹೆಂಗೆ ಬರುತ್ತೆ ಅಂತ.
ಆ್ಯಕ್ಚುಲಿ ಇಲ್ಲಿ ಒಂದು ಕಡೆಯಿಂದ ಆಮ್ಲೆಟ್ ಮಾಡಿಟ್ಟಿದ್ದೀನಿ, ಇಲ್ಲಿ ಇನ್ನೊಂದು ಕಡೆಯಿಂದ ಮ್ಯಾಗಿ ಮಾಡಿಟ್ಟಿದ್ದೀನಿ. ಮ್ಯಾಗಿ ಆಯ್ತಾ ಇದೆ, ಮಾಡಿ ಇಟ್ಟಿಲ್ಲ, ಆಯ್ತಾ ಇದೆ, ನೋಡೋಣ ಹೆಂಗಾಗುತ್ತಂತ. ಸೊ ನಲ್ಲ ಕುಕ್ ಇದು ಇವಾಗ ಚೆನ್ನಾಗಿ ಬೇಯಬೇಕು. ಅದು ಅಂದರೆ ಅಬ್ಸರ್ವ್ ಮಾಡ್ಕೊಳ್ತಾ ವಾಟರೆಲ್ಲ ಇದೆಯಲ್ವಾ ಹಂಗೆ. ಇನ್ನು ಬೇಯ್ತಾ ಇದೆ. ವಾವ್, ಹಿಂಗೆ ಲೇಯರ್ ಬಂದರೆ ವಾವ್, ನೋಡೋಣ ನಂಗೆ ಈ ಥರ ಲೇಯರ್ ಇಷ್ಟ. ಈ ಥರ ಬಂದರೆ ಅದು ನಂಗೆ ತುಂಬ ಇಷ್ಟ. ಈಗ ಬೇಯಬೇಕು. ಅಯ್ಯೋ, ನಾನು ಬೈ ಮಿಸ್ಸಾಗಿ ವಾಟರ್ ಜಾಸ್ತಿ ಹಾಕ್ಬಿಟ್ಟೆ ಅಂತ ಅನಿಸುತ್ತೆ. ನೋಡಿ ಬೇಯ್ತಾ ಇದೆ, ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ. ಬೇಯ್ತಾ ಇದೆ, ಬೇಯಲಿ. ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಬೇಯ್ತಾ ಇದೆ, ಇದು ಇವಾಗ ಆಗ್ತಾ ಇದೆ. ಹಾಗೆ ನೋಡೋಣ ಎಷ್ಟೊತ್ತಾಗುತ್ತೆ. ಅಯ್ಯೋ, ಇದು ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ. ಬೇರೆ ನೀರು ಬೇರೆ ಜಾಸ್ತಿ ಆಗ್ಬಿಟ್ಟೆ ಅಲ್ಲ. ಹಂಗೆ ಆಯ್ತಾ ಇದೆ. ಇಟ್ ಟೇಕ್ಸ್ ಟೈಮ್ ಅನ್ಕೊತೀನಿ. ನೋಡೋಣ. ಇನ್ನೂ ಇದು ವಾಟರ್ ಇದೆಯಲ್ವಾ, ಇನ್ನೂ ಇದೆ ನೋಡಿ, ಇಷ್ಟು ಇದೆ, ಜಾಸ್ತಿ ಇದೆ. ಸೊ ಇದೆಲ್ಲ ಇದಾಗಬೇಕು. ಅದಕ್ಕೆ ಏನಂತಾರಂತ ಗೊತ್ತಿಲ್ಲ. ಅದು ಎಲ್ಲ ನೀರೆಲ್ಲ ಖಾಲಿ ಆಗಬೇಕು, ಇದು ಬೇಯಬೇಕು ಅಂತ ಅಂತಿದ್ದೀನಿ ನಾನು. ನೋಡಿ ಎಷ್ಟು ನೀರಿದೆ, ಅದೆಲ್ಲ ಹಾಕಬೇಕು, ಆವಾಗ ರೆಡಿ ಆಗುತ್ತೆ. ಇಟ್ ಟೇಕ್ಸ್ ಟೈಮ್ ಸಹ ಅಂದ್ಕೊತೀನಿ. ಸೊ ರೆಡಿ ಆಗೋಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಬೇಯಲಿ ಬಿಡಿ, ನಮಗೆ ಬೇಯ್ಕೊಂಡಿರಲಿ. ನೋಡೋಣ. ಈ ಥರ ಮಾಡ್ತಾನೆ ಇರಬೇಕು, ಯಾಕಂದರೆ ಕೆಳಗೆ ಅಂಟ್ಕೊಳ್ಳುತ್ತೆ. ಸೊ ಅದು ಚೆನ್ನಾಗಿರಲ್ಲ, ಒಂಥರ ಸ್ಮೆಲ್ ಬರುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ಈ ಥರ ಮಾಡ್ಕೊತಾನೆ ಇರಬೇಕು, ಅವಾಗ ಕೆಳಗೆ ಅಂಟ್ಕೊಳ್ಳಲ್ಲ. ನೋಡಿ ಅಂಟ್ಕೊತಿದೆ. ಅದಾದರೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊತೀನಿ. ಅಂದರೆ ಇವತ್ತು ಲೇಟ್ ಬಿಡಿ, ವರ್ಕ್ ಹೋಗೋದು ಲೇಟೇ ಆಗುತ್ತೆ. ಹಿಂಗೆ ಮಾಡ್ಕೊತ ಇದ್ದರೆ ಹಿಂಗೆ ಮಾಡ್ಕೊತಾನೆ ಇದ್ದರೆ ಇದು ನೋಡಿ ಇಷ್ಟು ನೀರಿದೆ, ಇದೆಲ್ಲ ಆಗಬೇಕು. ಆಯಿತಾ ಆಗಿಲ್ವಾ ಏನಂತಲೇ ಗೊತ್ತಾಗ್ತಿಲ್ವೇ ನಂಗಂತೂ. ಸಾಕು, ಆಫ್ ಮಾಡೋಣ. ಏನಂತಲೂ ಗೊತ್ತಾಗ್ತಿಲ್ಲ. ನೋಡೋಣ, ಆಫ್ ಮಾಡ್ತೀನಿ ನಾನು. ಆಯಿತಾ ಇಲ್ವ ಅಂತಲೇ ಗೊತ್ತಾಗಿಲ್ಲ. ಮೇ ಬಿ ಆಗಿರ್ಬೇಕು ಅನ್ಕೊತೀನಿ. ಆಫ್ ಮಾಡಿದೆ ನೋಡಿ, ಆಫ್ ಮಾಡಿದೆ. ಈ ಸ್ವಲ್ಪ ಆಫ್ ಮಾಡಿದೆ. ಸೊ ಇವಾಗ ನಾನು ಇದನ್ನು ಹಾಕ್ಕೊತಿದ್ದೀನಿ ಪ್ಲೇಟ್ಗೆ. ಅಂದ್ಕೊಂಡ್ಬಿಡ್ತು, ನಾನು ಹೇಳಿದ್ನಲ್ವ ಅದು ಅಂದ್ಕೊಂಡ್ಬಿಡುತ್ತೆ ಅಂತ. ಅಂದ್ಕೊಂಡ್ಬಿಟ್ಟಿದೆ ಇದು. ಸಾಕು, ನಮಗೆ ಸಾಕು ಬಿಡಿ, ಇಷ್ಟು ಸಾಕು. ಸರಿ, ಮ್ಯಾಗಿ ರೆಡಿ. ನಾನು ಆಮ್ಲೆಟು ರೆಡಿ. ಆಮ್ಲೆಟ್ ಚೆನ್ನಾಗಿ ಬಂದಿಲ್ಲ, ಮ್ಯಾಗಿನೂ ಚೆನ್ನಾಗಿ ಬಂದಿಲ್ಲ, ಏನೋ ಗೊತ್ತಿಲ್ಲ, ಒಂಥರ ಕಲರ್ ಡಿಫ್ರೆಂಟಾಗಿ ಕಾಣ್ತಿದೆ. ನನಗೇನು ಭಯ ಆಗ್ತಿದೆ ತಿನ್ನೋಕ್ಕೆ. ನೋಡೋಣ ಹೆಂಗಿರುತ್ತಂತ. ಸೊ ನೋಡಿ, ಇದು ರೆಡಿಯಾಗಿದೆ. ನಂಗೆ ನೋಡೋದು ತುಂಬ ಇಷ್ಟ, ಮ್ಯಾಗಿ ಇಷ್ಟ ಅಲ್ಲ. ಮ್ಯಾಗಿ ಒಂದು ಟೈಮಲ್ಲಿ ಇಷ್ಟ ಇತ್ತು. ತುಂಬ ಬಿಸಿಯಾಗಿದೆ, ನಾಲ್ಗೆ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ತುಂಬ ದಿನದಿಂದ ತಿಂತಿದ್ದೀನಲ್ವಾ, ಸೊ ಅದಕ್ಕೆ ಓಕೆ ಅಂತ ಅನ್ನಿಸ್ತಿದೆ. ಆಮ್ಲೆಟ್ ಟೇಸ್ಟ್ ಮಾಡೋಣ. ಸಕ್ಕತ್ತು ಗೊತ್ತಾ ಆಮ್ಲೆಟ್ಗೆ
ಆನಿಯನ್ ತುಂಬ ಸಿಕ್ತಿದೆ, ಮತ್ತು ಉಪ್ಪು ಕರೆಕ್ಟಾಗಿದೆ. ನಾನು ಹೇಳಿದ್ನಲ್ಲ ನಂಗೆ ಉಪ್ಪು ಹಾಕೋಕ್ಕೆ ಬರಲ್ಲ ಅಂತ ಫುಡ್ ಮಾಡಿದ್ರೆ ಮಾಡಿದ್ರು. ಬಟ್ ಫಸ್ಟ್ ಟೈಮ್ ಇದೆ ವೀಡಿಯೋಕ್ಕೋಸ್ಕರ ಅನ್ಕೊಂತೀನಿ. ಸಾಲ್ಟು ಚೆನ್ನಾಗಿರ್ತಿದೆ, ಅದಕ್ಕೆ ಚೆನ್ನಾಗಿ ಸಕ್ಕತ್ತಾಗಿದೆ ಗೊತ್ತಾ ಟೇಸ್ಟು. ನಾನು ಏನು ಮಾಡಿದ್ರು ಚೆನ್ನಾಗೇ ಬರಲ್ಲ. ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡು ಏನೋ ಚೆನ್ನಾಗಿ ಬಂದಿದೆ. ಸಾಕು, ನಂಗೆ ಇಷ್ಟೇ ಸಾಕು ಬಿಡಿ. ಇದೇ ತಿಂದ್ಬಿಟ್ಟು ಇವತ್ತು ವರ್ಕಿಗೆ ಹೋಗ್ತೀನಿ. ಸೊ ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ಇವತ್ತು ಆಮ್ಲೆಟ್ ಮಾಡಿರೋದು, ಬಟ್ ಆಮ್ಲೆಟ್ ಮಾಡಿದ್ದು ಚೆನ್ನಾಗಿರೋದು. ಅದೇ ನನಗೋಸ್ಕರ ನಾನು ಮಾಡಿಕೊಂಡ್ರೆ ಯಾವ್ದಾದ್ರು ಒನ್ ಟೈಮ್ ಚೆನ್ನಾಗಿ ಬರುತ್ತೆ, ಎವ್ರಿ ಟೈಮ್ ಚೆನ್ನಾಗಿ ಬರೋಲ್ಲ. ಅದೇ ನಾನು ನನಗೆ ನಮ್ಮ ಮಮ್ಮಿಗೆ ಮಾಡಿಕೊಂಡ್ರೆ ಚೆನ್ನಾಗೇ ಬರೋಲ್ಲ. ಇಟ್ಕೊಂಡು ಬೈತಾರೆ ನನಗೆ, ಇದೇನು ಈ ಥರ ಮಾಡಿದೆ ಆ ಥರ ಮಾಡಿದೆ ಅಂತ. ಬಟ್ ಇವತ್ತು ನಾನು ಹೆಂಗೆ ಮಮ್ಮಿ ಹತ್ರ ಹೇಳಿ, ಅವ್ರ ಹತ್ರ ಹೆಂಗೆ ಟೇಸ್ಟ್ ಮಾಡೋಕ್ಕೆ ಹೇಳಿ, ಅವ್ರು ಈವ್ನಿಂಗ್ ಬರುವಾಗ ಇದು ಕೆಟ್ಟೋಗ್ಬಿಡುತ್ತೆ. ಸೊ ಇವಾಗ ಇದು ನಾನೇ ತಿಂತೀನಿ, ಇರೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಎಲ್ರಿಗೂ ಬಾಯ್ ಬಾಯ್.